ಆದರೆ ಈ ಪ್ರಶ್ನೆ ಪತ್ರಿಕೆ 3ರ 2 ಅಂಕದ ಪ್ರಶ್ನೆಗಳು. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತೈತಿ. 2 + √3 ಏನಾಗಿರಲಿ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. 2 + √3 = p/q, q is not equal to 0. √3 = p/q - 2. √3 ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ q-ವನ್ನು 0ಯನ್ನು ಹೊರತುಪಡಿಸಿ p/q ಯಾವುದೇ ಬೆಲೆಯನ್ನು ಹಾಕಿದರೂ p/q - 2 ಏನಾಗಿರ್ತೈತಿ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ನಮಗೆ ಗೊತ್ತೈತಿ √3 ಏನಾಗೈತಪ್ಪ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ 3ನ್ನು 2 ಸಮ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲದೇ ಇರುವುದರಿಂದ ಆದ್ದರಿಂದ ನಮ್ಮ ಊಹೆ ಏನಾಗೈತಿ ತಪ್ಪಾಗೈತಿ. 2 + √3 ಏನಾಗೈತಪ್ಪ ಅಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಸ್ಪರ್ಶಕ. ಪಿ ಎ 4 ಐತತ್ತ, ಪಿ ಬಿನೂ ಏನಾಗಿರ್ತೈತಿ ಪಿ ಎ = ಪಿ ಬಿ 4 ಸೆಂಟಿಮೀಟರ್. ಯಾಕಂದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮ ಇರ್ತಾವು ಒಂದು ಪ್ರಮೇಯ ಕಲ್ತೀರಿ. ಇಲ್ಲಿ ಎ ಪಿ ಓ ಕೋನ ಕೊಟ್ಟಾರ 40 ಡಿಗ್ರಿ ಅತ್ತ. ನಾವೇನು ಕಂಡುಹಿಡಿಬೇಕಾಗಿತ್ತು ಎ ಒ ಬಿ ಕಂಡುಹಿಡಿಬೇಕಾಗಿತ್ತು ತ್ರಿಭುಜ ಎ ಒ ಪಿದಲ್ಲಿ. ನೋಡ್ರಿ, ಒಂದು ತ್ರಿಭುಜದಲ್ಲಿರ್ತಕ್ಕಂಥ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರ್ತೈತಿ. ಎ ಇಲ್ಲೇ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬ ಆಗಿರ್ತೈತಿ. ಓ ಗೊತ್ತಿಲ್ಲ. 40 = 180. 130 ಪ್ಲಸ್ ಕೋನ ಓ = 180. ಓ = 180 ಮೈನಸ್ ಕೋನ ಓ = 50. ಇದಿದ್ರೆ ಡಬಲ್ ಇರ್ತೈತೆ 50. ಆದ್ದರಿಂದ ಕೋನ ಎ ಒ ಬಿ = 50 + 50 = 100 ಡಿಗ್ರಿ. ವರ್ಚಸ್ಸು ವಿಧಾನದಿಂದ ಬಿಡಿಸಿ ಎಂದಾರು. ಸಮೀಕರಣ 1, 2. ಇಲ್ಲಿ ಚರಾಕ್ಷರದ ಸಂಖ್ಯಾ ಸಹಗುಣಕಗಳು ಒಂದೇ ತೆರನಾಗಿದ್ದಾವೆ ಮತ್ತು ಚಿಹ್ನೆಗಳು ವಿರುದ್ಧ ಆಗಿರುವುದರಿಂದ ಕ್ಯಾನ್ಸಲ್ ಆಗ್ತಾವೆ. 3x = 12. x = 12/3. 3 1 3 4. ಸೊ x ಏನಾಯ್ತು 4. ಸಮೀಕರಣ 1ರಲ್ಲಿ ಎಕ್ಸ್ನ ಬೆಲೆಯನ್ನು ತುಂಬಿದ್ದೀವಂದ್ರೆ ಪ್ಲಸ್ y = 10. 2 4 8. y = 10. y = 10 - 8. ಆದ್ದರಿಂದ y ಬೆಲೆ ಎಷ್ಟು ಬರ್ತದಪ್ಪ ಅಂತಂದ್ರೆ 2. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಕೊಟ್ಟಾರ 1 ಅಂತ. ಆಮೇಲೆ 14ನೇ ಪದ ಕೊಟ್ಟಾರ 53. ಆದ್ರೆ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡೀರಿ ಅಂದಾರು. an = a + n - 1 × d. a 14 = 1 + 14 - 1 d. 53 ಪ್ಲಸ್ 1 ಇದ್ದದ್ದು -13 d. 52 = 13 d. d = 52/13. 13 1 13 4. d = 4. ನಮಗೆ n ನೇ ಪದ ಕೇಳ್ಯಾರು. an = a + n - 1 × d. a ಅಂದ್ರೆ 1, n ನೇ ಪದನ ಬೇಕಾಗೈತಿ. ಡಿ ಅಂದರೆ 4. 1 + 4n - 4. 4n ದೊಡ್ಡ ಸಂಖ್ಯೆ ಚಿಹ್ನ ಮೈನಸ್ ಐತಿ. 4ರಾಗ 1 ಹೋತಂದ್ರೆ 3. ಸೊ ಆ ಶ್ರೇಣಿಯ n ನೇ ಪದ ಏನೈತಪ್ಪ ಅಂದ್ರೆ 4n - 3. 135 ಮತ್ತು 75ರ ಮಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಅಂತಂದಾರು. 3 4 12. 3 5 15. 3 1 3. 3 5 15. 3 5 5 1. 3 2 6. 3 5 15. 5 5 25. 5 1 5. ಸೊ ಇವುಗಳ ಏನಾತಪ್ಪ ಅಂತಂದ್ರೆ ಸಾಮಾನ್ಯ ಅಪವರ್ತನ. ಅಲ್ಲೂ 3 ಐತಿ, ಇಲ್ಲೂ 3 ಐತಿ, 15. ನಂತರ 20 ಮತ್ತು ಇವು ಮಸಾಗಳ ಲಸ ಕಂಡು ಹಿಡಿಯಿರಿ ಅಂದಾರು. 20 ಮತ್ತು 15ರ ಲಸ ಬೇಕು. 2 10 2 5 5 1 3 5 5 1. ಸೊ ಲಸಾಹ ಎರಡೂ ಕಡೆ ಸಾಮಾನ್ಯ ಅಪವರ್ತನ 5 ಐತಿ. ಆಮೇಲೆ ಉಳಿದಂಥ ಸಾಮಾನ್ಯ ಅಲ್ಲದ ಅಪವರ್ತನಗಳನ್ನು ಬರಿತೀವಿ. 5 2 10. 10 2 20. 23 60.
ಪಿ 2, ಮತ್ತು ಕ್ಯೂ 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ ದೂರ ಕೊಟ್ಟಾರ 10 ಮಾನ ಅಂಥೇಳಿ ನಾವೇನು ಕಂಡುಹಿಡಿಬೇಕಾಗೈತಿ ಅಂತಂದ್ರೆ y ನ ಬೆಲೆಯನ್ನು ಕಂಡುಹಿಡಿಬೇಕಾಗೈತಿ. x1 y1 x2 y2. D is equal to √(x2 - x1) whole square plus y2 - y1 whole square. 10 ಏನೈತೆ ನೋಡ್ರಿ, 10 - 2 whole square plus y -3 whole square. 10 is equal to 8 square plus y minus into minus plus 3 whole square. ಎರಡೂ ಕಡೆ ಏನು ಮಾಡೋಣ ಅಂತಂದ್ರೆ ವರ್ಗ ಮಾಡೋಣ. ಇದು 10 ಸ್ಕ್ವೇರ್ ಆಗ್ತತಿ, ಇದು ರೂಟ್ ಕ್ಯಾನ್ಸಲ್ ಆಕತಿ. ಏನು ಉಳಿತೈತಿ ಅಂತಂದ್ರೆ 8 ಪ್ಲಸ್ y ಪ್ಲಸ್ 3 ಹೋಲ್ ಸ್ಕ್ವಯರ್. 10 100 ಇಸ್ ಈಕ್ವಲ್ ಟು 8 64 y ಪ್ಲಸ್ 3 ಹೋಲ್ ಸ್ಕ್ವಯರ್. 100 ಮೈನಸ್ 64 ಇಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವಯರ್. 36 ಇಸ್ ಈಕ್ವಲ್ ಟು y ಪ್ಲಸ್ 3 ಹೋಲ್ ಸ್ಕ್ವಯರ್. y ಪ್ಲಸ್ 3 ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ತೆಗೆದು ರೂಟ್ ಹಾಕ್ತಾನೋ. y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6. y ಪ್ಲಸ್ 3 ಇಸ್ ಈಕ್ವಲ್ ಟು ಪ್ಲಸ್ 6. y ಪ್ಲಸ್ 3 ಇಸ್ ಈಕ್ವಲ್ ಟು ಮೈನಸ್ 6. ಸಿಂಪ್ಲಿಫೈ ಮಾಡ್ರವ 6 3 ಹೋದ್ರೆ 3, ಇದು ಮೈನಸ್ 3. y ಇಸ್ ಈಕ್ವಲ್ ಟು ಪ್ಲಸ್ 3 ಅಥವಾ y ಇಸ್ ಈಕ್ವಲ್ ಟು ಮೈನಸ್ 3.